ಶಿವಮೊಗ್ಗದಲ್ಲಿ ರಾಡ್ನಿಂದ ಹಲ್ಲೆ ಮಾಡಿ ಯುವಕನನ್ನ ಹತ್ಯೆ ಮಾಡಲಾಗಿದೆ. ಎಪಿಎಂಸಿ ತರಕಾರಿ ಮಾರ್ಕೆಟ್ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಶ್ರೀನಿಧಿ ವೈನ್ ಶಾಪ್ ಮುಂಭಾಗ ನಡೆದಿರುವಂತಹ ಗಲಾಟೆ. ಕಾಶಿಪುರದ ಅರುಣ್ ಅಲಿಯಾಸ್ ಬೋಂಡಾ ಕೊಲೆಯಾಗಿರುವಂತಹ ಯುವಕನಾಗಿದ್ದಾನೆ. ಮೆಗಾನ್ ಆಸ್ಪತ್ರೆಗೆ ಈತನನ್ನ ಸಾಗಿಸುವಾಗ ಮಾರ್ಗ ಮಧ್ಯೆ ಈತ ಕೊನೆಯುಸಿರೆಳೆದಿದ್ದಾನೆ. ಘಟನೆಗೆ ಕೌಟುಂಬಿಕ ಕಲಹ ಕಾರಣ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗಿದೆ. ಯಾಕಂದರೆ ಮದುವೆ ವಿಚಾರಕ್ಕೆ ಈ ಒಂದು ಕೊಲೆ ಆಗಿದೆ ಅಂತ ಹೇಳಿ ಆತನ ಫ್ರೆಂಡ್ಸ್ ಜೊತೆಗೆ ಆತನ ಕುಟುಂಬಸ್ಥರು ಕೂಡ ಒಂದು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೀತಿಸಿ ಮದುವೆಯಾಗಿ ಪತ್ನಿಗೆ ಕಿರುಕುಳ ಕೊಟ್ಟಿರುವಂಥ ಆರೋಪ ಈತನ ವಿರುದ್ಧ ಕೇಳಿ ಬಂದಿತ್ತು. ವಿನೋಬನಗರ ಠಾಣೆ ಪೊಲೀಸರಿಂದ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಇಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಶಿವಮೊಗ್ಗದ ಎಪಿಎಂಸಿ ತರಕಾರಿ ಮಾರ್ಕೆಟ್ ಬಳಿ ನಡೆದಿರುವಂಥ ಒಂದು ಕೊಲೆ ಪ್ರಕರಣ ಇದು. ಶ್ರೀನಿಧಿ ವೈನ್ ಶಾಪ್ ಮುಂಭಾಗ ಒಂದು ಗಲಾಟೆ ಆಗಿತ್ತು. ನಂತರ ಈತನ ಮೇಲೆ ಅರುಣ್ ಅಲಿಯಾಸ್ ಬೋಂಡಾ ಈತನ ಮೇಲೆ ರಾಡ್ನಿಂದ ಹಲ್ಲೆ ನಡೆಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಮೇಲ್ನೋಟಕ್ಕೆ ಕೌಟುಂಬಿಕ ಕಲಹ ಜೊತೆಗೆ ಒಂದು ಕಿರುಕುಳದ ಆರೋಪ ಕೇಳಿ ಬಂದಿದೆ. ಎಕ್ಸಾಕ್ಟ್ ಆಗಿ ಏನಾಯಿತು ಅಂತ ಈ ಒಂದು ಪ್ರಕರಣದಲ್ಲಿ? ರಾಹುಲ್, ಏನು ಶಿವಮೊಗ್ಗದ ಜನನಿಬಿಡ ಪ್ರದೇಶ ಅಂತ ಹೇಳಗುತ್ತೆ. ವಿನೋಬನಗರದ ಒಂದು ಮಾರ್ಕೆಟ್ನ ಎದುರುಗಡೆ ಇರುವಂತಹ ಒಂದು ವೈನ್ ಶಾಪಿನ ಮುಂದೆ ನಿಂತಿದ್ದಂತಹ ಅರುಣ್ ಅಲಿಯಾಸ್ ಬೋಂಡಾ ಅವನ ಮೇಲೆ ಇವತ್ತು ಅಂದ್ರೆ ಆತನ ಪ್ರಾಥಮಿಕ ವರದಿ ಮತ್ತೆ ಪೊಲೀಸ್ನವರು ಹೇಳ್ತಿರೋ ಮಾಹಿತಿ ಪ್ರಕಾರ ಕುಟುಂಬದ ಕಲಹ ಹಿನ್ನೆಲೆಯಲ್ಲಿ ಆತನ ದಾಳಿ ನಡೆಯುತ್ತೆ. ಅಂದ್ರೆ ಆತ ಮದುವೆಯಾಗಿ ಪ್ರೀತಿ ಮಾಡಿ ಮದುವೆಯಾಗಿ ಒಂದು ಸಂಸಾರ ನಡೆಸ್ತಾ ಇದ್ದ. ಆದ್ರೆ ಪತ್ನಿಗೆ ಕಿರುಕುಳ ತುಂಬಾನೇ ಕೊಡ್ತಾ ಇದೆ. ಇದರಿಂದ ಸಾಕಷ್ಟು ಅವರ ನಡುವೆ ಜಗಳ ನಡೀತಿತ್ತು. ಅದು ಮುಂದುವರೆದ ಭಾಗವಾಗಿ ಅಂತಿಮವಾಗಿ ಹುಡುಗಿಯ ಕಡೆಯವರು ತಮ್ಮ ಹುಡುಗಿಗೆ ಅಂದ್ರೆ ತಮ್ಮ ಕುಟುಂಬದ ಹುಡುಗಿಗೆ ತೊಂದರೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಬೇಸತ್ತು ಅಂತಿಮವಾಗಿ ಆತನ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ದಾಳಿ ಪರಿಣಾಮ ಅದ್ರಲ್ಲಿ ಕುಸಿದು ಬೀಳ್ತಾನೆ. ಹಾಗಾಗಿ ತಕ್ಷಣಕ್ಕೆ ಅಲ್ಲಿದ್ದಂಥವ್ರನ್ನ ಸಮೀಪದ ಮೆಗನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಆತ ಹಸುನಿಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಉದ್ವಿಗ್ನತೆ ನಿರ್ಮಾಣ ಆಗಿತ್ತು. ಹಾಗಾಗಿನೇ ಪೊಲೀಸರು ತಕ್ಷಣವೇ ನಮಗಿರೋ ಮಾಹಿತಿ ಆಧರಿಸ್ಬಿಟ್ಟು ಈಗಾಗಲೇ ಇಬ್ಬರು ಏನು ಅದಕ್ಕೆ ಕೃತ್ಯಕ್ಕೆ ಕಾರಣರಾದವರು ಅಂತ ಹೇಳಲಾಗುತ್ತೆ ಅವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಇನ್ನು ಆತನ ಶವ ಮೆಗನ್ ಹಾಸ್ಪಿಟಲ್ ಮರಣೋತ್ತರ ಪರೀಕ್ಷೆಗಾಗಿ ಶವಕಾರದಲ್ಲಿದೆ. ಹಾಗಾಗಿ ಪೊಲೀಸರು ಈಗಾಗಲೇ ಆರೋಪಿಗಳನ್ನ ಬಂಧನಕ್ಕೆ ಮುಂದಾಗಿರೋದು. ಈಗಾಗಲೇ ಇಬ್ಬರನ್ನ ವಶಕ್ಕೆ ತಗೊಂಡು ತನಿಖೆಯನ್ನ ಕೈಗೊಂಡಿತ್ತು. ಪ್ರಾಥಮಿಕ ಮಾಹಿತಿ ಪ್ರಕಾರ ಆತ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ದ. ಅದಕ್ಕೆ ಸಾಕಷ್ಟು ಗಲಾಟೆ ನಡೀತಿದೆ. ಅದು ಗಲಾಟೆಯ ಮುಂದುವರೆದ ಭಾಗವಾಗಿನೇ ಇದೊಂದು ಕೊಲೆ ನಡೆದಿದೆ ಅಂತ ಹೇಳ್ತಿರುವಂತದ್ದು. ರೈಟ್ ರಾಹುಲ್. ರೈಟ್ ಪ್ರಸನ್ನ, ಥ್ಯಾಂಕ್ ಯು ಡೀಟೇಲ್ಸ್.